ನನ್ ಆಧಾರವೂ ನೀನೇ ತಂದೆಯೇ, ನನ್ ಆಶ್ರಯವೂ ನೀನೇ ಯೇಸುವೆ, ನನ್ ಆದರಿಕನು ನೀನೆ ಪವಿತ್ರಾತ್ಮನೇ. ಸ್ತುತಿ ಸ್ತೋತ್ರ ಘನ ಮಹಿಮೆಗೆ ನೀನೇ ಯೋಗ್ಯನು, ನೀನೊಬ್ಬನೇ ಯೋಗ್ಯನು. ಹಗಲಿರುಳೆನ್ನದೆ ನನ್ನನ್ನು ನಡೆಸಿರುವೆ, ನಿದ್ರೆ ಮಾಡದೆ ನನ್ನ ಕಾಯುತ್ತಿರುವೆ, ತೂಕಡಿಸದೆ ಸಂರಕ್ಷಣೆ ಮಾಡುತ್ತಿರುವೆ. ನನ್ನ ವಿಮೋಚಕನು ನೀನೇ ಯೇಸುವೆ, ನನ್ನ ರಕ್ಷಕನು ನೀನೇ ಯೇಸುವೆ. ಯೇಸು ರಾಜ ನಿನಗಾರಾಧನೆ, ಯೇಸು ರಾಜ ನಿನಗಾರಾಧನೆ, ಯೇಸು ರಾಜ ನಿನಗಾರಾಧನೆ, ಯೇಸು ರಾಜ ನಿನಗೆ. ತಾಯಿ ಮರೆತರು ಮರೆಯುವಳು, ನೀನೆಂದಿಗೂ ನನ್ನ ಮರೆಯಲ್ಲಾರೆ. ನಿನ್ನ ಕೈಯಲ್ಲೇ ನನ್ನ ಚಿತ್ರಿಸಿರುವೆ, ನಾ ಭದ್ರವಾಗಿರುವೆ ಯೇಸು ನಿನ್ನಲ್ಲೇ. ದೇವರೇ ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನು. ಪ್ರಿಯರೇ ದೇವರು ಒಳ್ಳೆಯವನು, ಅನುಭವದಿ ಸವಿದು ನೋಡಿರಿ. ಶಾಶ್ವತ ಜೀವದ ದೇವರು ನಮ್ಮಯ ಯೇಸು ಕ್ರಿಸ್ತನು, ಸರ್ವ ಸೃಷ್ಟಿಯ ಕರ್ತನು, ಪ್ರಿಯ ಯೇಸು ಕ್ರಿಸ್ತನು, ಯೇಸು ಕ್ರಿಸ್ತನು. ಯೇಸು ರಾಜ ನಿನಗಾರಾಧನೆ, ಯೇಸು ರಾಜ ನಿನಗಾರಾಧನೆ, ಯೇಸು ರಾಜ ನಿನಗಾರಾಧನೆ, ಯೇಸು ರಾಜ ನಿನಗೆ. ಆಶ್ರಯವೂ ನೀನೇ ಯೇಸುವೆ, ನನ್ನ ಆದರಿಕನು ನೀನೇ ಪವಿತ್ರಾತ್ಮನೇ. ಸ್ತುತಿ ಸ್ತೋತ್ರ ಘನ ಮಹಿಮೆಗೆ ನೀನೇ ಯೋಗ್ಯನು, ನೀನೊಬ್ಬನೇ ಯೋಗ್ಯನು. ಹಗಲಿರುಳೆನ್ನದೆ ನನ್ನನ್ನು ನಡೆಸಿರುವೆ, ನಿದ್ರೆ ಮಾಡದೆ ನನ್ನ ಕಾಯುತ್ತಿರುವೆ, ತೂಕಡಿಸದೆ ಸಂರಕ್ಷಣೆ ಮಾಡುತ್ತಿರುವೆ. ನನ್ನ ವಿಮೋಚಕನು ನೀನೇ ಯೇಸುವೆ, ನನ್ನ ರಕ್ಷಕನು ನೀನೇ ಯೇಸುವೆ. ಯೇಸು ರಾಜ ನಿನಗಾರಾಧನೆ, ಯೇಸು ರಾಜ ನಿನಗಾರಾಧನೆ, ಯೇಸು ರಾಜ ನಿನಗಾರಾಧನೆ, ಯೇಸು ರಾಜ ನಿನಗೆ. ಯೇಸು ಕ್ರಿಸ್ತನ ಮಧುರಳ ನಾಮದಲ್ಲಿ ಮತ್ತೊಂದು ಸಲ ಈ ಮುಂಜಾನೆ ಆರಾಧನೆಯಲ್ಲಿ ತಮ್ಮೆಲ್ಲರನ್ನೂ ನಾನು ತಿರುಗಿ ಆಹ್ವಾನಿಸುವಂತವನಾಗಿದ್ದೇನೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಆತನ ಜೀವವುಳ್ಳ ವಾಕ್ಯಗಳನ್ನು ಕೇಳುವ ಹಾಗೆ, ಆತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವ ಹಾಗೆ ಮತ್ತು ಆತನಿಗೆ ಯೋಗ್ಯವಾದ ಕಾಣಿಕೆಯನ್ನು ಸಮರ್ಪಿಸುವಂತ ಒಂದು ಒಳ್ಳೆಯ ಶುಭ ಅವಕಾಶವನ್ನು ಕರ್ತನು ಕೊಟ್ಟಿದ್ದಾನೆ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ನೀವೆಲ್ಲರೂ ಸುರಕ್ಷಿತವಾಗಿದ್ದೀರಿ, ದೇವರ ಕೃಪೆಯಲ್ಲಿ ನೆಲೆಗೊಂಡಿದ್ದೀರಿ ಮತ್ತು ದೇವರು ನಿಮ್ಮನ್ನು ಕಾಪಾಡ್ತಾ ಇದ್ದಾನೆ, ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸ್ತಾ ಇದ್ದಾನೆ. ತಕ್ಕ ಸಮಯಕ್ಕೆ ಬೇಕಾಗಿರುವಂಥ ಎಲ್ಲಾ ಸಂಗತಿಗಳಲ್ಲಿ ದೇವರು ಸಹಾಯವನ್ನು ಒದಗಿಸ್ತಾ ಇದ್ದಾನೆ ಮತ್ತು ತಾವು ಸಲ್ಲಿಸುವಂತ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಕರ್ತನು ಸದುತ್ತರವನ್ನು ದಯಪಾಲಿಸುತ್ತಾ ಇದ್ದಾನೆ ಎಂಬುದಾಗಿ ನಂಬಿ ನಾವು ಯಥಾ ರೀತಿಯಲ್ಲಿ ಕರ್ತನನ್ನು ಸ್ತುತಿಸುತ್ತಾ ಇರೋಣ, ಕೊಂಡಾಡುತ್ತಾ ಇರೋಣ, ಆತನ ಜೀವುಳ್ಳ ವಾಕ್ಯದಲ್ಲಿ ನೆಲೆಗೊಂಡಿರೋಣ. ಬಹಳ ಜನರಿಗೆ ನಾವು
ಪ್ರಶ್ನೆಗಳು ಅಥವಾ ಆಲೋಚನೆಗಳು ಉಂಟು, ಯಾವಾಗ ನಾವು ದೇವರ ಆಲಯಕ್ಕೆ ಬರ್ತೀವಿ ಎಂಬುದಾಗಿ. ಆದರೆ ಎಲ್ಲಿ ಹೇಗೆ ಅನುಕೂಲ ಆಗ್ತದೋ ನಾವು ಕರ್ತನನ್ನು ಆರಾಧಿಸುವುದು ಮಾತ್ರ ನಿಲ್ಲಿಸಬಾರದು. ಕರ್ತನನ್ನು ಯಥಾರ್ಥವಾದ ಮನಸ್ಸಿನಿಂದ, ನಂಬಿಗಸ್ತಿಕೆಯಿಂದ ನಾವು ಆರಾಧನೆ ಮಾಡ್ತಾ ಇರೋಣ. ಮತ್ತು ಎಲ್ಲ ಕ್ರೈಸ್ತ ವಿಶ್ವಾಸಿಗಳಿಗೆ, ಪ್ರತ್ಯೇಕವಾಗಿ ನನ್ನ ಸಭೆಯವರಿಗೆ, ಮನ್ಸುಖ್ ಮೆಥಡಿಸ್ಟ್ ಕನ್ನಡ ಚರ್ಚ್ ಸಾಕಿನಾಕ ಮತ್ತು ಆರಾಧನಾ ಮೆಥಡಿಸ್ಟ್ ಕನ್ನಡ ಚರ್ಚ್ ಅಂಧೇರಿ ಸಭೆಯವರಿಗೆ ನಾನು ಹೃತ್ಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ನಾವು ಆನ್ಲೈನ್ನಲ್ಲಿ ಕೂಡ ನಾವು ಸೇರ್ತಾ ಇರ್ತೇವೆ. ಆದರೆ ಅದರ ಜೊತೆಯಲ್ಲಿ ಯಾರಿಗೆ ಅವಕಾಶ ಸಿಗುವುದಿಲ್ವೋ ಅವರು ಯೂಟ್ಯೂಬ್ ಮಾಧ್ಯಮದ ಮೂಲಕ ದೈವ ಸಂದೇಶವನ್ನು ಕೇಳ್ತಾ ಇರ್ರಿ. ಮತ್ತು ಅದರ ಜೊತೆಲಿ ಅನೇಕ ವಿಶ್ವಾಸಿಗಳು, ನನ್ನ ಕ್ರೈಸ್ತ ಸಹೋದರ ಸಹೋದರಿಯರು ಜೀವವುಳ್ಳ ವಾಕ್ಯವನ್ನು ಕೇಳೋದ್ರ ಮೂಲಕ, ತಮ್ಮ ಕಾಮೆಂಟ್ಸ್ಗಳ ಮೂಲಕ ಮತ್ತು ತಾವು ಕಳಿಸುವಂತ ಮೆಸೇಜಸ್ಗಳ ಮೂಲಕ ನಾನು ನಿಜವಾಗಲೂ ಕೃತಜ್ಞನಾಗಿದ್ದೇನೆ, ವಂದಿಸ್ತಾ ಇದ್ದೇನೆ. ದೇವರು ನಾವೆಲ್ಲರನ್ನು ಇದೇ ರೀತಿಯಲ್ಲಿ ಬೆಳೆಸ್ತಾ ಹೋಗ್ಲಿ, ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಮತ್ತೊಂದ್ಸಲ ಈ ದಿವಸದ ನಾವು ವಾಕ್ಯವನ್ನು ಕೇಳೋದಕ್ಕಿಂತ ಮುಂಚೆ ನಮ್ಮನ್ನು ನಾವು ಕರ್ತನ ಹಸ್ತಕ್ಕೆ ಒಪ್ಪಿಸ್ಕೊಳ್ಳೋಣ. ನಾವೆಲ್ಲರೂ ತಲೆಗಳನ್ನು ಬಾಗಿಸ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಸಲ ಇಂದು ಶುಭ ದಿನ, ಒಳ್ಳೆ ದಿನ, ನಿನ್ನ ಸನ್ನಿಧಿಯಲ್ಲಿ ಬಂದು ಕರ್ತನೆ ನಾವು ನಿನ್ನನ್ನು ಆರಾಧಿಸುವಂತ ಒಂದು ಕೃಪೆ ಕೊಡೋದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಪರಲೋಕದ ದೇವರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸು, ನಮ್ಮ ಪ್ರಾರ್ಥನೆಗಳಿಗೆ ಕಿವಿಗೊಡು ಸ್ವಾಮಿ. ಈ ದಿವಸದ ಆರಾಧನೆಯಲ್ಲಿ ನಿನ್ನ ಪವಿತ್ರ ಪ್ರಸನ್ನತೆಯನ್ನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಅನೇಕ ರಾಗಗಳ ಮೂಲಕ ಮಕ್ಕಳು ನಿನ್ನನ್ನು ಆರಾಧಿಸುವಾಗ ಸ್ವಾಮಿ ಅಪ್ಪ, ಈ ಹಾಡುಗಳ ಮೂಲಕ ನಾವು ನಿನ್ನನ್ನು ಸ್ತುತಿಸುವಾಗ, ನಿನ್ನ ಜೀವಳ ವಾಕ್ಯವನ್ನು ಕೇಳುವಾಗ ನಿನ್ನ ಆಶೀರ್ವಾದ, ನಿನ್ನ ಕೃಪೆ ನಮ್ಮೆಲ್ಲರ ಮೇಲೆ ಅತಿ ವಿಶೇಷವಾಗಿ ಇಳಿದು ಬರಲೆಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ದಿನಮಾನಗಳು ಯಾವ ರೀತಿಯಲ್ಲಿ, ಎಲ್ಲಿ ಹೇಗೆ ಒಳ್ಳೆಯದು ಕೆಟ್ಟದಾಗುತ್ತದೋ ನಮಗೆ ಗೊತ್ತಿಲ್ಲ. ಆದರೆ ನಾವೆಲ್ಲರೂ ನಿನ್ನ ಕೃಪೆಯಲ್ಲಿ ನೆಲೆಗೊಂಡಿದ್ದೇವೆ. ನಮ್ಮನ್ನು ಕಾಪಾಡ್ತಾ ಇದ್ದೀನಿ, ನಿನಗೆ ಸ್ತೋತ್ರವಾಗಲಿ. ನಿನ್ನ ಪವಿತ್ರಳ ಪ್ರಸನ್ನತೆಯಿಂದ ನಮ್ಮನ್ನು ಆವರಿಸಿಕೊಳ್ತಾ ಇದ್ದೀನಿ, ನಿನಗೆ ಸ್ತೋತ್ರ. ಉಪದ್ರವವು ನಿಮ್ಮ ಗುಡಾರದ ಸಮೀಪಕ್ಕೆ ಬಾರದು ಎಂಬ ನಿನ್ನ ವಾಗ್ದಾನ ಉಂಟು ಸ್ವಾಮಿ. ಆದ್ದರಿಂದ ನಿನ್ನ ಮಕ್ಕಳ ಸಲುವಾಗಿ, ವಿಶ್ವಾಸಿಗಳಿಗಾಗಿ, ದೇವ ಭಕ್ತರು, ದೇವ ಜನರಿಗಾಗಿ, ಎಲ್ಲರಿಗಾಗಿ ನಾನು ಭಾರದಿಂದ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ನಿನ್ನ ಮಕ್ಕಳ ಮೇಲೆ ನಿನ್ನ ಕೃಪೆ ಇರಲಿ ಸ್ವಾಮಿ. ಪ್ರತಿಯೊಬ್ಬರನ್ನು ರಕ್ಷಿಸಿ ಕಾಪಾಡು. ಎಲ್ಲರ ಮನೆ, ಜೀವಿತ, ಕುಟುಂಬ, ಕೆಲಸ, ಕಾರ್ಯ, ಉದ್ಯೋಗದಲ್ಲಿ ದೇವರ ಸಂರಕ್ಷಣೆ, ಸುರಕ್ಷತೆ, ಸಮೃದ್ಧಿಯು ನೆಲೆಗೊಂಡಿರಲಿ ಸ್ವಾಮಿ. ನಿನ್ನ ಮಕ್ಕಳಿಗೆ ಯಾವ ಕೊರತೆಯೂ ಉಂಟಾಗದಂತೆ ಸ್ವಾಮಿ. ಯಾವ ಪರಿಸ್ಥಿತಿಯಲ್ಲಿ, ಬಡತನದಲ್ಲಿ, ಕಷ್ಟದಲ್ಲಿ, ಸಾಲದಲ್ಲಿ ಒಳಗಾಗಿದ್ದಾರೋ ಯೆಹೋವ ಈರಿಯಾಗಿದ್ದು ಎಲ್ಲರಿಗೆ ನಿನ್ನ ಅಗತ್ಯಗಳನ್ನು ಪೂರೈಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸುವಂತರಾಗಿದ್ದೇವೆ. ನಿನ್ನ ಸಹಾಯ, ನಿನ್ನ ಕೃಪೆ ಇಲ್ಲದೆ ಹೋದರೆ ನಾವು ಏನು ಮಾಡಲಾರೆವು ಸ್ವಾಮಿ. ನೀನೇ ನಮಗೆ ಸರ್ವಸ್ವನಾಗಿದ್ದು ಕರ್ತನೆ, ನಮ್ಮನ್ನು ನಡೆಸು ಎಂಬುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಈ ದಿವಸ ಹಂಚಲಿಕ್ಕಿರುವಂತಹ ಈ ವಾಕ್ಯಗಳು ನನ್ನ ಮಾತುಗಳಾಗಿರದೆ, ನನ್ನ ಬಾಯಿಂದ ಬರದೆ, ನಿನ್ನ ಆತ್ಮನ ಮೂಲಕ, ಪವಿತ್ರಾತ್ಮನ ಮೂಲಕ ನಡೆಸು. ಪವಿತ್ರಾತ್ಮನ ಮೂಲಕ ಈ ವಾಕ್ಯ ಅನೇಕರಿಗೆ ಆಶೀರ್ವಾದನುಂಟು ಮಾಡಲಿ ಕರ್ತನೆ. ಘನ ಮಾನ ಮಹಿಮೆ ನಿನಗಾಗಲಿ. ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಪ್ರಾರ್ಥನೆಗಳನ್ನು ಬೇಡಿ ಹೊಂದಿದ್ದೇವೆ. ಆಮೇನ್. ಈ ದಿವಸ ಕೊಟ್ಟಿರುವಂತಹ ಒಂದು ಶೀರ್ಷಿಕೆ, ಟೈಟಲ್ ಈ ರೀತಿಯಲ್ಲಿ ಉಂಟು, ವಾಕ್ ಇನ್ ಸ್ಪಿರಿಟ್ ಎಂಬುದಾಗಿ. ಆತ್ಮನಿಂದ ನಡೆದುಕೊಳ್ಳಬೇಕು, ಆತ್ಮದಲ್ಲಿ ನಡೆದುಕೊಳ್ಳಬೇಕೆಂಬುದಾಗಿ ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆಯ 6ನೇ ಅಧ್ಯಾಯದ ಈ ಒಂದು 18 ವಚನಗಳಿಗೆ ಬರುವಾಗ, ಕ್ರೈಸ್ತರು ಪವಿತ್ರಾತ್ಮ ಪ್ರೇರಿತರಾಗಿ ಯಾವ ರೀತಿಯಲ್ಲಿ ನಡೆಯಬೇಕು ಎಂಬ ವಿಷಯದ ಬುದ್ಧಿ ಮಾತುಗಳನ್ನು ಪೌಲನು ತಿಳಿಸಿಕೊಡುವಂತವನಾಗಿದ್ದಾನೆ. पौलुस की पत्री जो गलाती कलीसिया को लिखा है और उसके 6वें अध्याय में इसमें हम जब आते हैं तो पौलुस ये बताना चाहता है कि मसीह लोग जो है आत्मा में कैसे चलाए जाना है, आत्मा में किस तरह का चाल चलन रखना है, आत्मा में किस तरह के गुणों को रखते हुए हमें चलना है, इसकी समझ या फिर इसकी बुद्धि की बातों को जो हो वो यहाँ पर बताना चाहता है. ಆದ್ದರಿಂದ ವಿಶ್ವಾಸಿ ಮಕ್ಕಳು, ಕ್ರೈಸ್ತರು ಆತ್ಮದಲ್ಲಿ ನಡೆದುಕೊಳ್ಳಬೇಕು. ಕೆಲವು ದಿವಸಗಳ ಹಿಂದೆ ನಾನು ವಾಕ್ಯ ಸಂದೇಶವನ್ನು ತಿಳಿಸುವಾಗ ನಾನೊಂದು ವಿಚಾರ ಹೇಳ್ಕೊಟ್ಟೆ. ನಾವು ದೇವರ ವಾಕ್ಯದ ಜೊತೆಲಿ ನಡೀತಾ ಇದ್ವಾ ಅಥವಾ ಲೋಕದ ಜೊತೆಲಿ ನಡೀತಾ ಇದ್ವಾ? ಈ ದಿನಮಾನಗಳಲ್ಲಿ ಯಾವ ರೀತಿಯಲ್ಲಿ ನಮ್ಮ ನಡತೆ ಉಂಟೆಂಬುದಾಗಿ ನಮ್ಮನ್ನು ನಾವು ನಿಜವಾಗ್ಲೂ ಪರೀಕ್ಷಿಸಿಕೊಳ್ಳುವಂಥದ್ದು ಬಹಳ ಅಗತ್ಯ. ನನಗೆ ಗೊತ್ತು, ಫೆಲೋಶಿಪ್ಸ್ಗಳು ಜರುಗ್ತಾ ಇಲ್ಲ, ಕೂಟಗಳು ಜರುಗ್ತಾ ಇಲ್ಲ, ಪ್ರಾರ್ಥನೆ ಕೂಟಗಳಾಗ್ತಾ ಇಲ್ಲ, ಆರಾಧನೆಗೆ ಬರುವಂತ ಅವಕಾಶಗಳಿಲ್ಲ. ಆದ್ರೂ ಕೂಡ ವೈಯಕ್ತಿಕವಾಗಿ ಪರ್ಸನಲಿ ನನ್ನನ್ನು ನಾನು, ನನ್ನ ಕ್ರೈಸ್ತಿಯ ಜೀವಿತದ ನಡತೆಯು ಹೇಗೆ ಉಂಟೆಂಬುದಾಗಿ ನನ್ನೊಳಗೆ ನಾನೇ ಪ್ರಶ್ನೆ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯ. ಕೆಲವು ಜನ ಹೇಳ್ತಾರೆ, ಈ 1.5 ವರ್ಷದಲ್ಲಿ ನಾನು ಬಹಳ ಜಾಸ್ತಿ ವಾಕ್ಯವನ್ನು ಓದಿದೆ, ನಾನು ಒಳ್ಳೆ ಪ್ರಾರ್ಥನೆಯಲ್ಲಿ ಬೆಳೆದೆ, ದೇವರ ಅನ್ಯೋನ್ಯತೆಯಲ್ಲಿ ಹೇಗಿರ್ಬೇಕೆಂಬುದಾಗಿ ಕಲ್ತ್ಕೊಂಡೆ, ಕುಟುಂಬವು ನಾವು ಬೇರೆ ಬೇರೆ ಆಗಿರ್ತಿದ್ವಿ, ಆದ್ರೆ ಒಂದಾಗಿ ಒಂದೇ ಸ್ಥಳದಲ್ಲಿ ಕೂತ್ಕೊಂಡು ಹಾಡುಗಳನ್ನು ಹಾಡಿ ವಾಕ್ಯವನ್ನು ಓದಿ
ಜೊತೆಯಲ್ಲಿ ಪ್ರಾರ್ಥನೆ ಮಾಡುವಂತ, ಕುಟುಂಬ ಪ್ರಾರ್ಥನೆ ಮಾಡುವಂತ ಅನುಭವಗಳಾಯಿತು. ಬಹಳ ಜನ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಕೊಡುವಂತವರಾಗಿದ್ದಾರೆ. ಅಥವಾ ಇನ್ನೊಂದು ರೀತಿಯಲ್ಲಿ ನೋಡಬೇಕಂದ್ರೆ ಬಹಳ ಜನ ಇದನ್ನು ಕೂಡ ಹೇಳ್ತಾರೆ, ನಾವು ದೇವರಿಂದ ದೂರವಾಗಿದ್ದೇವೆ ಎಂಬುದಾಗಿ. ನಮ್ಮ ಆತ್ಮೀಯ ಜೀವಿತ ಕುಂದಿ ಹೋಗಿದೆ, ನಾವು ಬಹಳ ನೊಂದುಕೊಂಡಿದ್ದೇವೆ, ಅಥವಾ ನಾವು ಬಲಹೀನತೆಗೆ ಒಳಗಾಗಿದ್ದೇವೆ, ನಮ್ಮ ಆತ್ಮೀಯ ಜೀವಿತವನ್ನು ಕಳಕೊಂಡಿದ್ದೇವೆ, ಪ್ರಾರ್ಥನೆ ಜೀವಿತವನ್ನು ಕಳಕೊಂಡಿದ್ದೇವೆ, ವಾಕ್ಯ ಧ್ಯಾನ ಮಾಡುವಂತ ಜೀವಿತವನ್ನು ಕಳಕೊಂಡಿದ್ದೇವೆ. ಆದ್ರಿಂದ ಬಹಳ ಸಲ ವಿಶ್ವಾಸಿ ಮಕ್ಕಳು ನಾವು ಯಾವುದೇ ಸ್ಥಿತಿಯಲ್ಲಿ ಹಾದು ಹೋದಾಗಲೂ ಕೂಡ, ಕಷ್ಟವೋ ನಷ್ಟವೋ ಏನೋ ಕಾಯಿಲೆಯೋ ಸಮಸ್ಯೆಯೋ ಯಾವುದೇ ಸ್ಥಿತಿ ಬಂದ್ರೂ ಕೂಡ ವಿಶ್ವಾಸಿಗಳಂದ ಮೇಲೆ ದೇವರ ಜೊತೆಲಿ ಹೇಗೆ ನಡ್ಕೊಳ್ತಾ ಇದ್ದೀವಿ ಎಂಬುದಾಗಿ ಪ್ರಶ್ನಿಸುವಂಥದ್ದು, ಪರೀಕ್ಷಿಸಿಕೊಳ್ಳುವಂಥದ್ದು ಬಹಳ ಅಗತ್ಯ. ಹಮ್ परमेश्वर के साथ में कैसे चल रहे हैं, प्रभु के साथ में हमारा रिश्ता कैसे है, प्रभु की आवाज को हम कैसे ग्रहण करते हैं, प्रभु के वचनों में हम कैसे बने हैं, या फिर प्रभु के वचनों के साथ में हम कैसे बढ़ रहे हैं, इसका जांच जो है हमें अपने आप में करना बहुत जरूरी है. ಆದ್ದರಿಂದ ಈ ದಿವಸ ಈ ವಾಕ್ಯವನ್ನು ಓದಿರುವಾಗ ಪೌಲನ್ ಏನ್ ತಿಳಿಸ್ತಾ ಇದ್ದಾನೆ ಗೊತ್ತುಂಟಾ? ಆತ್ಮವನ್ನು ಅನುಸರಿಸ್ರಿ, ಆತ್ಮನ ಜೊತೆಲಿ ನಡ್ರಿ ಎಂಬುದಾಗಿ ಕಳೆದ ಇಂದಿನ ಭಾಗದಲ್ಲಿ ಓದುವಾಗ ನೇಮ ನಿಷ್ಠೆಗಳ ವಿಷಯದಲ್ಲಿ ಆತನು ತಿಳಿಸಿಕೊಟ್ಟು ಆತ್ಮನ ಫಲದ ವಿಷಯದಲ್ಲಿ ತಿಳಿಸುವಂತವನಾಗಿದ್ದಾನೆ. ಆತ್ಮಕ್ಕೆ ಕೆಲವು ಫಲಗಳಿದ್ದಾವೆ. ದೇರ್ ಆರ್ ಫ್ರೂಟ್ಸ್ ಆಫ್ ದ ಸ್ಪಿರಿಟ್. ಗಲಾತಿಯೋं की पत्री 5वें अध्याय के 22वें पद में हम आएंगे. 5ನೇ ಅಧ್ಯಾಯ 22ನೇ ವಚನಕ್ಕೆ ಬರುವಾಗ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ. ಇವೆಲ್ಲವೂ 9 ಫಲಗಳು ಉಂಟೆಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. 9 फल हैं आत्मा के, और आत्मा के जो 9 फल हैं उन फलों को हमारे जीवन में रखते हुए उसके अनुसार चलना, उस वचन का हमारे जीवन में पालन करना बहुत जरूरी है. ಈ 9 ಆತ್ಮೀಯ ಗುಣ ಅಥವಾ ಫಲಗಳನ್ನು ತೆಗೆದುಕೊಂಡು ನಮ್ಮ ಜೀವಿತವನ್ನು ನಡೆಸುವಂಥದ್ದು ಬಹಳ ಅಗತ್ಯ. ಆದ್ರಿಂದ ಪೌಲನು ಯಾವಾಗ ಯಾವ ಪತ್ರಿಕೆಯಲ್ಲಿ ಉಪದೇಶ ಮಾಡ್ತಾನೆ ನೋಡ್ರಿ, ಯಾವಾಗಲೂ ಪ್ರೋತ್ಸಾಹನೆಯನ್ನು ಕೊಡುವಂತವನಾಗಿದ್ದಾನೆ, ಯಾವಾಗಲೂ ಆತನು ಧೈರ್ಯವನ್ನು ನೀಡುವಂತವನಾಗಿದ್ದಾನೆ, ಅಥವಾ ಅನೇಕ ಸ್ಥಳಗಳಲ್ಲಿ ಎಚ್ಚರಿಕೆಯನ್ನು ನೀಡುವಂತವನಾಗಿದ್ದಾನೆ, ಒಬ್ಬರಿಗೊಬ್ಬರಿಗೆ ಸಪೋರ್ಟ್ ಆತನು ಮಾಡುವಂತವನಾಗಿದ್ದಾನೆ. ಆದ್ರಿಂದ ದೇವರ ವಾಕ್ಯವು ನಿಜವಾಗಿರುವಾಗ, ಜೀವವುಳ್ಳ ವಾಕ್ಯವಾಗಿರುವಾಗ ಈ ವಾಕ್ಯಗಳನ್ನು ಅನುಸರಿಸಿಕೊಂಡು ನಡೆಯುವಂಥದ್ದು ಬಹಳ ಅಗತ್ಯ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯಕ್ಕೆ ಬರುವಾಗ ಕೆಲವು ಕೀ ವರ್ಸ್ ಎಂಬುದಾಗಿ ಹೇಳ್ತವೆ. ಕೀ ವರ್ಸ್ ಎಂಬುದಾಗಿ ಹೇಳುವಾಗ ಅದಕ್ಕೆ ಕೆಲವು ಪದಗಳನ್ನು ಉಪಯೋಗಿಸ್ತಾನೆ. ಕರೆಕ್ಟ್ ಒನ್ ಅನದರ್, ಬಿಯರ್ ಒನ್ ಅನದರ್, ಸೋ ಇನ್ ದ ಸ್ಪಿರಿಟ್, ಡೂ ಗುಡ್ ಥಿಂಗ್ಸ್ ಅಂಡ್ ಲೀವ್ ವಿತ್ ಅ ನ್ಯೂ ಕ್ರಿಯೇಷನ್. ನೀವು ಒಬ್ಬರನ್ನೊಬ್ಬರನ್ನು ತಿದ್ದಿ ಸರಿಪಡಿಸ್ರಿ, ಒಬ್ಬರೊಬ್ಬರ ಭಾರಗಳನ್ನು ಹೊತ್ಕೊಳ್ರಿ, ನೀವು ಆತ್ಮದಲ್ಲಿ ಬಿತ್ತಿ ಆತ್ಮದಿಂದ ಕೊಯ್ರಿ, ಮತ್ತು ಒಳ್ಳೆ ಕಾರ್ಯಗಳನ್ನು ಮಾಡ್ರಿ, ಮತ್ತು ಅದಕ್ಕಿಂತ ಮಿಗಿಲಾಗಿ ಹೊಸ ಸೃಷ್ಟಿಯನ್ನು ಪಡ್ಕೊಳ್ರಿ ಎಂಬುದಾಗಿ ಆತನು ತಿಳಿಸುವಂತನಾಗಿದ್ದಾನೆ. ಸೊ ಆತ್ಮದಿಂದ ನಡ್ಕೊಳ್ಬೇಕೆಂಬುದಾಗಿ ಹೇಳುವಾಗ ಈ ಒಂದು ವಾಕ್ಯದ ಆಧಾರದ ಮೇಲೆ ಈ 3 ಸಂಗತಿಗಳು ಉಂಟು. ಕೇಳಿಸ್ಕೊಳ್ರಿ, ಆತನೇನ್ ಹೇಳ್ತಾನೆ ಗೊತ್ತುಂಟಾ? ದೇರ್ ಆರ್ ಮೆನಿ ಥಿಂಗ್ಸ್ ಟು ಹ್ಯಾವ್ ಅಂಡ್ ಅಬ್ಸರ್ವ್ ಅಂಡ್ ಪ್ರಾಕ್ಟೀಸ್ ಇನ್ ದ ಸ್ಪಿರಿಚುವಲ್ ಲೈಫ್. ಈ ಆತ್ಮೀಯ ಜೀವಿತದ ಒಂದು ನಡತೆಯಲ್ಲಿ ಆತ್ಮಕ್ಕೆ ತಕ್ಕ ಹಾಗೆ ನಡೆಯುವಂತವುದರ ವಿಷಯದಲ್ಲಿ ಬಹಳ ಸಂಗತಿಗಳಿದ್ದಾವೆ. ಆದ್ರೆ ಅವುಗಳ ಮಧ್ಯದಲ್ಲಿ ಪೌಲನು ಈ ಒಂದು ಭಾಗದಲ್ಲಿ 3 ಮಾತುಗಳನ್ನು ಹೇಳ್ತಾನೆ. ಕೇಳಿಸ್ಕೊಳ್ರಿ, ನಾನು ವಚನ ಓದುವುದಿಲ್ಲ, ಆದ್ರೆ ಸಮಯ ಸಿಕ್ಕರೆ 6ನೇ ಅಧ್ಯಾಯದ ಈ 18ನೇ ವಚನಗಳನ್ನು ನೋಡ್ಕೊಳ್ರಿ. ಮೊದಲನೇದಾಗ ಆತನೇನ್ ಹೇಳ್ತಾನೆ ಗೊತ್ತುಂಟಾ? ಒಬ್ಬರ ಭಾರವನ್ನು ಹೊತ್ಕೊಳ್ರಿ. ಮೊದಲಿನ 5 ವಚನಗಳು, ಪಹಲೆ 5 ವಚನ ಕ್ಯಾ कहता है पता है? एक दूसरे के बोझ को उठाओ, ಒಬ್ಬರೊಬ್ಬರ ಭಾರವನ್ನು ಹೊತ್ಕೊಳ್ರಿ. ಅಥವಾ ಕೇಳಿಸ್ಕೊಳ್ರಿ, 4ನೇ ವಚನ ಓದ್ತೀನಿ. ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನು ಪರಿಶೋಧಿಸಲಿ, ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಳ ಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬರ ನಿಮಿತ್ತದಿಂದ ಆಗುವುದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬನು ಸ್ವಂತ ಹೊರೆಯನ್ನು ಹೊತ್ತುಕೊಳ್ಳಬೇಕು. ನಾವು ಒಬ್ರಿಗೊಬ್ರು ಸಹಾಯವನ್ನು ಮಾಡಬೇಕೆಂಬುದರ ವಿಷಯದಲ್ಲಿ ತಿಳಿಸ್ಕೊಡುತ್ತಾನೆ. 2ನೇ ವಚನಕ್ಕೆ ಓದ್ತೀನಿ, ಕೇಳಿಸ್ಕೊಡ್ರಿ. ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ, ಹೀಗೆ ಕ್ರಿಸ್ತನ ನಿಯಮವನ್ನು ನೆರವೇರಿಸುವಂತವರಾಗಿದ್ದೀರಿ. ದಿಸ್ ಇಸ್ ಅ ಮೆಸೇಜ್ ಹಿಯರ್ ಫಾರ್ ದ ಫಸ್ಟ್ ಪಾಯಿಂಟ್. 2ನೇ ವಚನದಲ್ಲಿ ಏನ್ ನೋಡ್ತೀವಿ ಗೊತ್ತುಂಟಾ? ಒಬ್ಬರ ಭಾರವನ್ನು ಹೊತ್ತುಕೊಳ್ಳುವಾಗ ಕ್ರಿಸ್ತನ ನಿಯಮವನ್ನು, ಕ್ರಿಸ್ತನ ಆಜ್ಞೆಯನ್ನು, ಕ್ರಿಸ್ತನು ಕೊಟ್ಟಂತ ವಾಕ್ಯವನ್ನು ನಾವು ನೆರವೇರಿಸುವಂತವರಾಗಿದ್ದೇವೆ. ಭಾರವನ್ನು ಹೊತ್ತುಕೊಳ್ಬೇಕು ಎಂಬುದಾಗಿ ಹೇಳುವಾಗ ಟು ಕ್ಯಾರಿ ಒನ್ ಅನದರ್ಸ್ ಬರ್ಡನ್,
अब मुझे ये सोचने में लगता है या फिर आपके सामने ये विचार आता होगा, मेरा कुछ खुद का बोझ ही इतना बड़ा है, ನನ್ನ ಸ್ವಂತ ಭಾರನೇ ಇಷ್ಟು ಜಾಸ್ತಿ ಇರುವಾಗ, ನನ್ನ ಸ್ವಂತ ಕಷ್ಟಗಳೇ ಇಷ್ಟು ಜಾಸ್ತಿ ಆಗಿರುವಾಗ, ನನ್ನ ಸ್ವಂತ ಸಮಸ್ಯೆಗಳೇ ಅಸಮಾಧಾನಗಳೇ ಇಷ್ಟು ಜಾಸ್ತಿ ಆಗಿರುವಾಗ ನಾನು ಇನ್ನೊಬ್ಬರ ಭಾರ ನನ್ನ ಮೇಲೆ ಹೇಗೆ ಹೊತ್ಕೊಳ್ಳಿ? इट बिकम्स वेरी डिफिकल्ट। बहुत सारे लोगों को मुश्किल हो जाता है कि खुद का बोझ हम नहीं उठा पा रहे हैं, खुद का तकलीफ हम नहीं उठा पा रहे हैं। लेकिन बाइबल सिखाती है कि दूसरों का भी बोझ उठाओ, दूसरों की तकलीफ को भी उठाओ, दूसरों को समस्याओं को भी अपने ऊपर उठाओ, और इसके द्वारा हम मसीह के नियम का पालन करते हैं। इसका बहुत ही अच्छा दृष्टांत क्या है पता है? हम बार बार प्रार्थना में बोलते हैं, प्रभु धन्यवाद हो, तूने मेरे लिए कलवरी क्रूस को उठाया, मेरे गुनाहों को, मेरे पापों को तूने अपने कंधों के ऊपर उठाया। ದೇವರೇ ನಿನಗೆ ಸ್ತೋತ್ರ, ನನ್ನ ಪಾಪಗಳನ್ನು ಹೊತ್ಕೊಂಡೆ, ನನ್ನ ಪಾಪದ ಭಾರವನ್ನು ಹೊತ್ಕೊಂಡೆ, ನನ್ನ ಶ್ರಾಪವನ್ನು ನಿನ್ನ ಮೇಲೆ ಹೊತ್ಕೊಂಡೆ। इफ द लॉर्ड कैन कैरी द होल सिन ऑफ दिस वर्ल्ड, इस संसार के पूरे पाप और श्राप और निंदा और अपमान को, पीड़ा और दर्द को प्रभु यीशु मसीह ने अपने ऊपर, अपने कंधे के ऊपर उस क्रूस के द्वारा अगर उसने उठाया है, तो मसीह लोगों को प्रभु क्या सिखाता है कि एक दूसरे के भार को, एक दूसरे की बातों को उठाकर चलना बहुत जरूरी। ಒಬ್ಬರೊಬ್ಬರ ಭಾರವನ್ನು ಹೊತ್ಕೊಳ್ಳುವಂಥದ್ದು ಬಹಳ ಅಗತ್ಯ। ಬಹಳ ಸಲ ಒಮ್ಮೆ ಏನಾಗ್ತದೆ ಗೊತ್ತುಂಟಾ, ಯಾರ್ದಾದ್ರ ಮೇಲೆ ದೋಷ ಹಾಕಿದೆ ಆದ್ರೆ ಆ दोष ನಮ್ಮ ಮೇಲೆ ಹೊತ್ಕೊಳ್ಳಲ್ಲ। इफ दे somebody has done some mistake, हम उस गलती को अपने ऊपर नहीं लेते हैं। बहुत कम जगह है जहां पर कोई लोग किसी की गलतियों को छुपाने के लिए, अगर बच्चे ने गलती किया तो माँ छिपा देती है, अपने ऊपर उठा लेती है। अगर एक छोटे भाई ने गलती किया तो बड़ा भाई या फिर बड़े बहन अपने ऊपर उठा लेती है। ವೆರಿ ರೇರ್, ಬಹಳ ಕಡಿಮೆ ಜನ ಒಬ್ಬರೊಬ್ಬರ ಭಾರವನ್ನು ಹೊತ್ಕೊಳ್ಳುವಂತ ಸ್ಥಿತಿಯಲ್ಲಿದ್ದೇವೆ। इन अदर वे हम तो हमारे बोझ को, हमारी बातों को हम दूसरों के ऊपर ढकलने की कोशिश करते हैं। बट सुनिएगा, 5वें अध्याय का आखिरी वचन बहुत ही सुंदर है। 5ನೇ ಅಧ್ಯಾಯದ ಕೊನೆಯ ವಚನ ಬಹಳ ಸುಂದರವಾಗಿದೆ। ನಾವು ಆತ್ಮನಿಂದ ಜೀವಿಸುತ್ತಿರಲಾಗಿ ಆತ್ಮನನ್ನು ಅನುಸರಿಸಿ ನುಡಿಯೋಣ। ಅಹಂಕಾರಿಗಳು, ಒಬ್ಬರನ್ನೊಬ್ಬರು ಕೆಣಕುವವರು, ಒಬ್ಬರ ಮೇಲೊಬ್ಬರು ಮತ್ಸರವುಳ್ಳವರು ಆಗಿರದೇ ಇರೋಣ। ಒಬ್ಬರ ಮೇಲೊಬ್ಬರು ಕಂಪ್ಲೇಂಟ್ ಮಾಡೋದು ಬೇಡ, ಒಬ್ಬರನ್ನೊಬ್ಬರನ್ನು ಕೆಣಕುವುದು ಬೇಡ, ಒಬ್ಬರ ಮೇಲೆ ದೋಷ ಹಾಕುವುದು ಬೇಡ, ಮತ್ತು ಅಹಂಕಾರಿಗಳಾಗಿದ್ದು ಒಬ್ಬರನ್ನು ಹೀಯಾಳಿಸುವಂಥದ್ದು, ಒಬ್ಬರನ್ನು ಕೆಣಕುವಂಥದ್ದು, ಒಬ್ಬರನ್ನು ಕೀಳಾಗಿ ನೋಡುವಂಥದ್ದು ಆತ್ಮನಿಂದ ನಡ್ಕೊಳ್ಳುವಂತ ಜೀವಿತ ಅಲ್ಲ। अब सुन रहे हैं? दूसरों के ऊपर दोष डालना, दूसरों के ऊपर गलत बातों को डालना, झूठी अफवाहों को फैलाना, दूसरों को बार बार उन्हें चीजों में है ना उन्हें सताना, उन्हें परेशान करना, घमंडी होकर जो है दूसरों के ऊपर बुरा करना, ये किसी भी हाल में आत्मा के अनुसार चलने वाली बात नहीं है। इफ यू आर वॉकिंग इन द स्पिरिट, ನೀವು ಆತ್ಮನಿಂದ ನಡೀತಾ ಇದ್ದಾದ್ರೆ, ಆತ್ಮವನ್ನು ಅನುಸರಿಸಿ ನಡೆಯುವಾಗ ಒಬ್ಬರೊಬ್ಬರ ಭಾರವನ್ನು ಹೊತ್ಕೊಳ್ರಿ। ಏನೋ ಯೇಸು ಸ್ವಾಮಿ ಅನೇಕರಿಗೆ ಒಂದು ಕರೆಯನ್ನು ನೀಡುವಂತವನಾಗಿದ್ದಾನೆ। ಮತ್ತಾಯನ ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನದಲ್ಲಿ ಓದುವಾಗ ಯೇಸು ಹೇಳ್ತಾನೆ, ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನ್ ನಿಮ್ಗೆ ವಿಶ್ರಾಂತಿಯನ್ನು ನೀಡುವೆನು, ವಿಶ್ರಾಂತಿಯನ್ನು ದಯಪಾಲಿಸುವೆನು। ಸಾರೆ बोझ से दबे हुए लोगों मेरे पास आओ, मैं तुम्हें शांति दूंगा। Why Jesus is encouraging? ಯಾಕೆ ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ನಿಮ್ಮ ಭಾರವನ್ನು ನನ್ನ ಮೇಲೆ ಹಾಕ್ರಿ, ನಾನು ಹೊತ್ಕೊಳ್ಳಿಕ್ಕೆ ತಯಾರಾಗಿದ್ದೇನೆ ಎಂಬುದಾಗಿ। ಈ ದಿವಸ ನಾವು ಎಂಥ ಭಾರಗಳನ್ನು ಹೊತ್ಕೊಳ್ಬೇಕು ಗೊತ್ತುಂಟಾ? ಬೇರೆಯವರ ತಪ್ಪುಗಳನ್ನು ತಿದ್ದಿ ಸರಿಪಡಿಸಬೇಕೆಂಬುದಾಗಿ। ಕೇಳಿಸ್ಕೊಡ್ರಿ, ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂತವನನ್ನು ಆತ್ಮದಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿಪಡಿಸಿರಿ। ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಕೂಡ ನೀನು ಎಚ್ಚರಿಕೆ ಆಗಿರು। ಯು ಬಿ ಕಾಷಿಯಸ್ ಅಬೌಟ್ ಯೋರ್ ಸೆಲ್ಫ್. ಯು ಡೋಂಟ್ ಟ್ರೈ ಟು ಪ್ರಿಟೆಂಡ್ ಯೋರ್ ಸೆಲ್ಫ್ ಆಸ್ ಅ ಸ್ಮಾರ್ಟ್ ಅಂಡ್ ವೆರಿ ಇಂಟೆಲಿಜೆಂಟ್. ನನ್ನನ್ನು ನಾನು ಜ್ಞಾನವಂತನು, ಬುದ್ಧಿವಂತನು, ನಾನು ಎಲ್ಲರಿಗಿಂತ ಜಾಸ್ತಿ ನನಗೆ ಗೊತ್ತು ಎಂಬುದಾಗಿ ತೋರಿಸ್ಕೊಳ್ಳೋದು ಬೇಡ, ದುಷ್ಪ್ರೇರಣೆಗೆ ಒಳಗಾಗಬೇಡ। ಆದ್ರೆ ಯಾರಾದ್ರೂ ತಪ್ಪು ಮಾಡಿದ್ರೆ, ತಪ್ಪಿನಲ್ಲಿ ಸಿಕ್ಕಿ ಬಿದ್ರೆ, ಬುದ್ಧಿವಂತ ಉಳ್ಳವನಾಗಿ ಆತ್ಮನಿಂದ ನಡೆಸ್ಕೊಳ್ತಾ ಇದ್ದಾದ್ರೆ ಆ ತಪ್ಪನ್ನು ವೈಯಕ್ತಿಕವಾಗಿ ತಿದ್ದಿ सरिपडिसुवंतದ್ದು ಬಹಳ ಅಗತ್ಯ। किसी की गलतियों को, किसी की खामियों को निकालने की जरूरत नहीं है ना। मुझे आश्चर्य होता है, मैं सुनता हूँ लोगों की इनके ऊपर दोष डालते हैं, गलतियों को डाल देते हैं, और उन गलतियों को सुधारने के बजाय उस गलतियों को 4 लोगों को मसाला डाल के और फैलाने की कोशिश करते हैं। प्रभु ऐसे
कैरेक्टर को, ऐसे स्वभाव के जिंदगी को परमेश्वर कभी भी ಸ್ವೀಕಾರೇಗ ಪ್ರಭು ಕವಿ ಉಸ್ಸೆ ಪ್ರಸನ್ನ. ದೇವರು ಎಂದಿಗೂ ಎಷ್ಟು ಮಾತ್ರಕ್ಕೂ ಇಂಥವರನ್ನು ಮೆಚ್ಚುವುದಿಲ್ಲ, ಇಂಥವರ ವಿಷಯದಲ್ಲಿ ದೇವರು ಎಂದಿಗೂ ಮಹಿಮೆ ಹೊಂದುವುದಿಲ್ಲ. ಆದರೆ ದೇವರು ಯಾರ ವಿಷಯದಲ್ಲಿ ಮೆಚ್ಚುವಂತವನಾಗಿದ್ದಾನೆ ಗೊತ್ತುಂಟಾ? ಯಾವಾಗ ನೀನು ಮತ್ತೊಬ್ಬರ ಭಾರವನ್ನು ಹೊತ್ಕೊಳ್ತೀಯೋ, ಮತ್ತೊಬ್ಬರ ಕಷ್ಟಗಳನ್ನು ಹೊತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು, ಮತ್ತೊಬ್ಬರ ಸಮಸ್ಯೆಗಳು ಏನುಂಟು ನೋಡು, ಮತ್ತೊಬ್ಬರ ಅಗತ್ಯಗಳು ಏನುಂಟು ನೋಡು, ಮತ್ತೊಬ್ಬರ ಜೀವಿತದಲ್ಲಿ ಏನು ಕಡಿಮೆ ಉಂಟು ಎಂಬುದಾಗಿ ನೋಡು. ಅವರ ಭಾರವನ್ನು ನೀನು ಹೊತ್ಕೊಳ್ಳುವಾಗ ದೇವರ ನಿಯಮವನ್ನು ಅನುಸರಿಸಿಕೊಂಡು ನಾವು ನಡೆಯುವಂತವರಾಗಿದ್ದೇವೆ. ಡೋಂಟ್ ಇಗ್ನೋರ್ ಅದರ್ಸ್, ಡೋಂಟ್ ಬಿ ಕೇರ್ಲೆಸ್ ಅಬೌಟ್ ಅದರ್ಸ್. ಆಸ್ ಅ ಚರ್ಚ್, ಆಸ್ ಅ ಗ್ರೂಪ್, ಆಸ್ ಅ ಬಿಲೀವರ್, ಆಸ್ ಅ ಇಂಡಿವಿಜುವಲ್, ಆಸ್ ಅ ವರ್ಕರ್ ಆಫ್ ದ ಲಾರ್ಡ್, ಐ ಮಸ್ಟ್ ಕ್ಯಾರಿ ದ ಬರ್ಡನ್ ಆಫ್ ಅದರ್ಸ್. ನಾನು ಒಬ್ಬರೊಬ್ಬರ ಅಗತ್ಯಗಳ, ಒಬ್ಬರೊಬ್ಬರ ಭಾರವನ್ನು ಹೊತ್ತುಕೊಂಡು ನಡೆಯುವುದು, ಒಬ್ಬರ ಕಸಲು ಒಬ್ಬರಿಗೆ ಸಹಾಯ ಮಾಡುವಂಥದ್ದು, ಒಬ್ಬರ ನೋವನ್ನು ಹೊತ್ತುಕೊಳ್ಳುವಂಥದ್ದು, ಒಬ್ಬರ ಅಗತ್ಯಗಳನ್ನು ಪೂರೈಸುವುದರಲ್ಲಿ ನಿಂತುಕೊಳ್ಳುವಂಥದ್ದು ಬಹಳ ಅಗತ್ಯ. ಯಾವಾಗ ಯೇಸು ಸ್ವಾಮಿ ತನ್ನನ್ನು ತಾನೇ ನಮಗೋಸ್ಕರ ಸಮರ್ಪಿಸಿರುವಾಗ, ಕೊಟ್ಟಿರುವಾಗ, ನಾವು ಇತರರಿಗೆ ಬೇಕಾಗಿರುವಂತ ಅನೇಕ ಅಗತ್ಯಗಳನ್ನು, ಅನೇಕ ಸಹಾಯವನ್ನು ಮಾಡುವಂಥದ್ದು, ಪೂರೈಸುವಂಥದ್ದು ಬಹಳ ಅಗತ್ಯ. ಆದ್ದರಿಂದ ವಾಕ್ಯಕ್ಕೆ ತಕ್ಕ ಹಾಗೆ ನಾವು ಒಬ್ಬರೊಬ್ಬರ ಭಾರವನ್ನು ಹೊತ್ತುಕೊಳ್ಳುವಂಥದ್ದು ಬಹಳ ಅಗತ್ಯ. ಐ ಆಲ್ವೇಸ್ ಸೇ ದಟ್ ವಿ ಕೆನಾಟ್ ಡೂ ಎವ್ರಿಥಿಂಗ್ ಫಾರ್ ಎವ್ರಿ ಒನ್, बट वी कैन डू समथिंग फॉर समवन. हम सबके लिए सब कुछ नहीं कर सकते हैं, लेकिन हम कुछ लोगों के लिए कुछ तो कर सकते हैं, और उस चीज को करने के लिए प्रभु प्रेरित कर रहा है. ಎರಡನೇದಾಗಿ ಪೌಲ್ ಏನ್ ಹೇಳ್ತಿದ್ದಾನೆ ಗೊತ್ತುಂಟಾ? ಒಬ್ಬರೊಬ್ಬರಿಗೆ ಒಳ್ಳೆದನ್ನೇ ಮಾಡ್ರಿ. ಭಾರವನ್ನು ಹೊತ್ಕೊಳ್ತಾ ಇದ್ರ ಆತ್ಮನಿಂದ ನಡಿಬೇಕಂದ್ರೆ ಒಳ್ಳೆದನ್ನು ಮಾಡ್ರಿ. ಡೂ ಆಲ್ವೇಸ್ ಗುಡ್, ದಟ್ಸ್ ಇಟ್. ಲೆಟ್ ದಟ್ ಬಿ ಯುವರ್ ಮೋಟೋ ಇನ್ ಯುವರ್ ಲೈಫ್. ನಿನ್ನ ಜೀವಿತದಲ್ಲಿ ಒಂದು ಉದ್ದೇಶ ಏನೇ ಆಗಿರ್ಬೇಕು ಗೊತ್ತುಂಟಾ? ನಾನು ನನ್ನ ಜೀವಿತದಲ್ಲಿ ಒಳ್ಳೆದನ್ನೇ ಮಾಡಬೇಕು. ಯಾಕೆ ಗೊತ್ತುಂಟಾ? ನಾವೇನು ಬಿತ್ತುತ್ತೇವೋ ಅದನ್ನೇ ಕೊಯ್ಯುವಂತವರಾಗಿದ್ದೇವೆ. ನಾನು ಒಳ್ಳೆದನ್ನು ಬಿತ್ತಿದ್ರೆ ಒಳ್ಳೆದನ್ನು ಕೊಯ್ತೇನೆ, ನಾನು ಕೆಟ್ಟದನ್ನು ಬಿತ್ತಿದ್ರೆ ನಾನು ಕೆಟ್ಟದನ್ನು ಕೊಯ್ಯುವಂತವನಾಗಿದ್ದೇನೆ. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು, ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲಾ ಒಳ್ಳೆವುಗಳಲ್ಲಿ ಪಾಲು ಕೊಡಲಿ. ಮೋಸ ಹೋಗಬೇಡ್ರಿ. ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ಏನ್ ಬಿತ್ತುತ್ತಾನೋ ಅದನ್ನೇ ಕೊಯ್ಯುವವನು. ಶರೀರ ಭಾವನ ಕುರಿತು ಬಿತ್ತುವನು, ಆ ಭಾವದಿಂದ ನಾಶನವನ್ನು ಕೊಯ್ಯುವನು. ಆತ್ಮನನ್ನು ಕುರಿತು ಬಿತ್ತುವನು, ಆತ್ಮನಿಂದ ನಿತ್ಯ ಜೀವನು ಕೊಯ್ಯುವನು. ಕೇಳಿಸ್ಕೊಳ್ರಿ ವಚನ. ಒಳ್ಳೆದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಒಳ್ಳೆದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. थकना नहीं अच्छा काम करने के लिए, थकना नहीं भला काम करने के लिए. और प्रभु सिखाता है, इफ यू आर वॉकिंग इन स्पिरिट यू डू गुड, डोंट डू बैड टू एनीवन. कभी किसी को बुरा मत करो, कभी किसी के लिए बुरा मत चाहो, कभी किसी के लिए बुरा षड्यंत्र मत रचाओ. ये बाइबल का प्रिंसिपल है, नियम है. यू नो, आई वंडर जीसस हैज डन हिज बेस्ट टू डू हिज गुड फॉर ऑल द पीपल. ಯೇಸು ಸ್ವಾಮಿ ಎಲ್ಲರಿಗೋಸ್ಕರ ಎಲ್ಲಾ ರೀತಿಯಲ್ಲಿ ಒಳ್ಳೆದನ್ನೇ ಮಾಡ್ಬೇಕು, ಒಳ್ಳೆದನ್ನೇ ಮಾಡ್ಬೇಕು, ಒಳ್ಳೆದನ್ನೇ ಮಾಡ್ಬೇಕು, ಒಳ್ಳೆದನ್ನೇ ಮಾಡ್ಬೇಕು. ನನಗೆ ಉತ್ತರ ಕೊಡ್ರಿ, ಯೇಸು ಸ್ವಾಮಿಗೆ ಏನು ಒಳ್ಳೇದು ಸಿಕ್ಕಿತು? ಸಿಗ್ಲಿಲ್ಲ. ಅಪಮಾನ, ನಿಂದೆ, ತ್ಯಾಗ, ತಿರಸ್ಕಾರ, ಶಿಲುಬೆಯ ಮರಣ, ಘೋರವಾದಂಥ ಮರಣ. ಆದರೆ ಯೇಸು ಸ್ವಾಮಿ ಆತನು ಸತ್ತು ಹೂಣಲ್ಪಟ್ಟು ಪುನರುತ್ಥಾನವಾಗಿ ಆತನು ಪರಲೋಕಕ್ಕೆ ಏರಿ ಹೋಗಿ ಆಸನರುಡನಾದರೂ ಕೂಡ ಭೂಮಿಯ ಮೇಲಿರುವಂತ ನಮ್ಮೆಲ್ಲರ ಸಲುವಾಗಿ ಇವತ್ತಿನ ದಿವಸ ಕೂಡ ಒಳ್ಳೆದನ್ನೇ ಮಾಡುವಂತವನಾಗಿದ್ದಾನೆ. ನೀನು ಬದುಕ್ತಾ ಇದೆಯಾ, ದೇವರು ಒಳ್ಳೆದನ್ನು ಮಾಡ್ತಾ ಇದ್ದಾನೆ. ನೀನು ದುಡಿತಾ ಇದೆಯಾ, ದೇವರು ಒಳ್ಳೆದನ್ನು ಮಾಡ್ತಾ ಇದ್ದಾನೆ. ನಿನ್ನ ಕುಟುಂಬವನ್ನು ಸ್ಥಾಪಿಸ್ತಾ ಇದ್ದಾನ, ದೇವರು ಒಳ್ಳೆದನ್ನು ಮಾಡ್ತಾ ಇದ್ದಾನೆ. ದೇವರು ನಿನಗೆ ಮಕ್ಕಳನ್ನು ಕೊಡ್ತಾ ಇದ್ದಾನ, ದೇವರು ಒಳ್ಳೆದನ್ನು ಮಾಡ್ತಾ ಇದ್ದಾನೆ. ದೇವರು ನಿನಗೆ ನೌಕರಿ ಕೊಟ್ಟಿದ್ದಾನ, ದೇವರು ನಿನಗೆ ಒಳ್ಳೆದನ್ನು ಮಾಡ್ತಾ ಇದ್ದಾನೆ. ದೇವರು ನಿನಗೆ ಒಳ್ಳೆ ಸಂಬಳ, ಒಳ್ಳೆ ಕೆಲಸ ಕೊಡ್ತಾ ಇದ್ದಾನೆ, ಒಳ್ಳೆ ಸ್ಥಾನಮಾನ ಕೊಟ್ಟಿದ್ದ ಇದ್ದಾನ. ದೇವರು ನಿನಗೆ ಒಳ್ಳೆದನ್ನು ಮಾಡ್ತಿದ್ದಾನೆ. If God is doing so much good things to your life, then why can't you do good for others? ದೇವರು ನಿನಗೆ ಮತ್ತು ನನಗೆ ಒಳ್ಳೆದನ್ನು ಮಾಡುವಾಗ ದೇವರು ನನಗೆ ಏನ್ ಕಲಿಸ್ಕೊಡ್ತಾ ಇದ್ದಾನೆ ಗೊತ್ತುಂಟಾ? ಒಳ್ಳೆದನ್ನು ಮಾಡ್ರಿ. ಹಿಂದಿ ಮೇ ಕಹಾವತ್ ಹೈ, ಹಮ್ ಕಿಸಿ ಕಾ ಕಬ್ ಕುಚ್ ಭಲಾ ನಹೀ ಕರ್ ಸಕ್ತೆ ಹೈ ನಾ ತೋ ಬುರಾ ಭಿ ನಹೀ ಕರ್ನಾ ಚಾಹಿಯೆ. ನಾನೊಂದು ವೇಳೆ ಯಾರಿಗಾದ್ರೂ ಒಳ್ಳೆದನ್ನು ನನಗೆ ಮಾಡಕ್ ಆಗ್ತಾ ಇಲ್ಲ ನೋಡ್ರಿ, ನಾನು ಕೆಟ್ಟದ್ದು ಕೂಡ ಮಾಡಬಾರ್ದು, ಕೆಟ್ಟದ್ದು ಕಲ್ಪಿಸಬಾರ್ದು, ಕೆಟ್ಟ ಆಲೋಚನೆ ಮಾಡಬಾರ್ದು. ಏನೋ, ಗಿವ್ ಬೆಸ್ಟ್ ಅಂಡ್ ಡೂ ಯುವರ್ ಬೆಸ್ಟ್. ನೀನು ಒಳ್ಳೆದನ್ನು ಮಾಡುವಂಥದ್ದು ಬಹಳ ಅಗತ್ಯ. ಕೇಳಿಸ್ಕೊಳ್ರಿ, ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು, ಉಪದೇಶ ಮಾಡುವವನಿಗೆ
ತನಗಿರುವ ಎಲ್ಲ ಒಳ್ಳೆವುಗಳಲ್ಲಿ ಪಾಲು ಕೊಡ್ಬೇಕು. ಯು ಅಂಡರ್ಸ್ಟ್ಯಾಂಡ್? ದಿಸ್ ಇಸ್ ಅ ವರ್ಡ್ ಬಿಟ್ವೀನ್ ದ ಚರ್ಚ್ ಅಂಡ್ ದ ಪಾಸ್ಟರ್. ಪಾದ್ರಿ, ಸೇವಕ ಮತ್ತು ಸಭೆಯ ಮಧ್ಯದಲ್ಲಿರುವಂತ ಮಾತು. ಯಾರನಿಗೆ ಉಪದೇಶ ಮಾಡ್ತಿದ್ದಾನೆ ನೋಡ್ರಿ, ಯಾರನಿಗೆ ಪ್ರಸಂಗ ಮಾಡ್ತಿದ್ದಾನೆ, ಯಾರನಿಗೆ ದೈವ ವಾಕ್ಯಗಳನ್ನು ಕೊಡ್ತಿದ್ದಾನೆ, ಯಾರನಿಗೆ ಮಾದರಿ ಆಗಿದ್ದಾನು, ಯಾರನಿಗೆ ಆತ್ಮೀಯ ಜೀವಿತ ನಡೆಸ್ತಾ ಇದ್ದಾನೋ, ನಿನ್ನಲ್ಲಿರುವಂತ ಪಾಲಿನಿಂದ ಆತನಿಗೆ ಸಲ್ಲಿಸುವಂಥದ್ದು ಬಹಳ ಅಗತ್ಯ. ದಟ್ ಇಸ್ गुड डूइंग समथिंग गुड. आज एज अ चर्च हम कितने लोगों को भला किए हैं सोचना बहुत जरूरी है. एज अ चर्च हम अपने पादरी के लिए कितना अच्छा किए हैं सोचने की जरूरत है. एज अ बिलीवर मैं अपने बिलीवर्स के लिए फिर अपने सविश्वासियों के लिए कितना भला किया इसको सोचना बहुत ही जरूरी है. ಶರೀರದಿಂದ ಬಿತ್ತಿದ್ರೆ ನಾಶನವನ್ನು ಕೊಯ್ತಿರಿ. ಕೇಳಿಸ್ಕೊಡ್ರಿ, ಶಾರೀರಿಕ ಕಲ್ಪನೆ, ಶರೀರದ ಆಲೋಚನೆ, ಶರೀರಕ್ಕೆ ತಕ್ಕಾಗಿ ಏನ್ ಬಿತ್ತುತ್ತೀಯೋ ನಾಶನವನ್ನು ಕೊಯ್ತೇನೆ. ಆತ್ಮದಿಂದ ಬಿತ್ತಿದ್ರೆ ನಿತ್ಯ ಜೀವವನ್ನು ನಾನು ಕೊಯ್ಯುವಂತವನಾಗಿದ್ದೇನೆ. ನೆವರ್ ಗೆಟ್ ಟೈರ್ಡ್ ಆಫ್ ಡೂಯಿಂಗ್ ಗುಡ್ ಥಿಂಗ್ಸ್. ಕಭಿ ಭಿ ಭಲಾ ಕಾಮ್ ಕರ್ನೆ ಕೆ ಲಿಯೆ ಥಕನಾನೆ. ಬೇಸರಗೊಳ್ಳದೆ ಒಳ್ಳೆದನ್ನು ಮಾಡೋಣ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡೋಣ, ಬೇಸರಗೊಳ್ಳದೆ ಜನರಿಗೆ ಸಹಾಯ ಮಾಡ್ತಾ ಇರೋಣ, ಬೇಸರಗೊಳ್ಳದೆ ಒಳ್ಳೆದನ್ನೇ ಕಲ್ಪಿಸುತ್ತಾ ಇರೋಣ. ಇನ್ನು किसी का नाम खराब कर रहा हूं तो बुरा कर रहा हूं, किसी के प्रति षड्यंत्र रच रहा हूं तो बुरा कर रहा हूं मैं, किसी का अगर कुछ छीन रहा हूं तो बुरा कर रहा हूं मैं, किसी के बारे में झूठ बोल रहा हूं तो बुरा कर रहा हूं मैं, किसी के प्रति धोखा दे रहा हूं तो मैं झूठ बोल रहा हूं, किसी की बातों को मैं गलत बोल रहा हूं तो मैं बुरा कर रहा हूं. बहुत सारी बातें हैं. बुरे चीजों को समझना देखना बहुत ही आसान है, लेकिन भला क्या है उसके ऊपर ध्यान दो. लुक एट द गुड थिंग्स, थिंक अबाउट द गुड थिंग्ಸ್, ಫೋಕಸ್ ಆನ್ ಗುಡ್ ಥಿಂಗ್ಸ್. ಒಳ್ಳೆದರ ವಿಷಯದಲ್ಲಿ ಆಲೋಚನೆ ಮಾಡ್ರಿ, ಒಳ್ಳೆದನ್ನು ಕಲ್ಪಿಸ್ರಿ, ಒಳ್ಳೆದರ ಮೇಲೆ ಧ್ಯಾನ ಇಡ್ರಿ. ವೆನ್ ವಿ ಸೇ ಗಾಡ್ ಇಸ್ ಗುಡ್ ಆಲ್ ದ ಟೈಮ್ ಗಾಡ್ ಇಸ್ ಗುಡ್. ಇಫ್ ಗಾಡ್ ಇಸ್ ಗುಡ್ ದೆನ್ ಯು ಹ್ಯಾವ್ ಟು ಬಿ ಗುಡ್. ದೇವರು ಒಳ್ಳೆಯವನಿದ್ರೆ, ದೇವರು ನಿಜವಾಗಿ ಒಳ್ಳೆದನ್ನು ಮಾಡ್ತಾ ಇದ್ದಾದ್ರೆ ನೀನು ನಾನು ಒಳ್ಳೆದನ್ನೇ ಮಾಡ್ತಾ ಇರಬೇಕು. डू गुड टू ऑल by all means. जितना आपसे बन पाता है उतना भला कामों को करना बहुत ही जरूरी है. ಒಳ್ಳೆ ಸಮಾರ್ಯದವನ ದೃಷ್ಟಾಂತ ಅಂತ ಹೇಳ್ಕೊಳ್ತೀವಿ. ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ. ಗುಡ್ ಸ್ಯಾಮರಿಟನ್. व्हाट इज दैट गुड ही हैज डन? क्यों से भला एक अच्छा सामरी करके हम लोग नाम दिए हैं? क्योंकि उसने कुछ भला किया. वहां से याजक आया, प्रीस्ट आया, लेवी आया, सब लोग आए. उन्होंने देखा उसके हालात को, गिरा है, अदमू हुआ है, लेकिन उठाया ने और उसका देख रेख नहीं किया. लेकिन अच्छा सामरी वो है जो आया, उसके करीब गया, उसके गांव को मरम पट्टी लगाया और उसे ट्रीटमेंट करने के लिए उसकी क्षमता के अनुसार वो ले जाकर उसका देख रेख किया. ಈ ಒಳ್ಳೆದನ್ನು ಮಾಡುವಂತ ಒಂದು ಗುಣ, ಒಂದು ಸ್ವಭಾವ ನಮ್ಮ ಜೀವಿತದಲ್ಲಿರುವಂಥದ್ದು ಬಹಳ ಅಗತ್ಯ. ಯಾಕಂದ್ರೆ ಒಳ್ಳೆದನ್ನು ಮಾಡುವಾಗ ತಕ್ಕ ಸಮಯದಲ್ಲಿ ನಾವು ಬೆಳೆಯನ್ನು ಕೊಯ್ಯುವೆವು. ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆದನ್ನು ಮಾಡೋಣ ಎಂಬುದಾಗಿ ವಾಕ್ಯವು ಈ ಭಾಗದಲ್ಲಿ ಬರೆಯಲ್ಪಟ್ಟಿದೆ. ಮೂರನೇದಾಗ ಆತನೇನು ಹೇಳ್ತಾನೆ ಗೊತ್ತುಂಟಾ? ನೀವು ಪ್ರತಿಯೊಬ್ಬರು ಹೊಸ ಸೃಷ್ಟಿ ಆಗ್ಬೇಕೆಂಬುದಾಗಿ. ಈಸ್ ಎನ್ಕರೇಜಿಂಗ್ ಅಸ್ ಟು ಬಿ ಅ ನ್ಯೂ ಕ್ರಿಯೇಷನ್. यहाँ पर तीसरे भाग में अगर आप पढ़ेंगे तो ಕೊಲೆ ಭಾಗದಲ್ಲಿ ಆತನ ಯಾವುದರ ವಿಷಯದಲ್ಲಿ ಹೇಳ್ತಾನೆ ಗೊತ್ತುಂಟಾ? ಸುನ್ನತಿಯ ವಿಷಯದಲ್ಲಿ ಆತನ ಮಾತನಾಡುವಂತವನಾಗಿದ್ದಾನೆ. ಖತನೆಗೆ ವಿಷಯ में बात करता है. ಸುನ್ನತಿ ಮಾಡಿಸಿಕೊಳ್ಳುವ ತಾವಾದರೂ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆಯುವುದಿಲ್ಲ. ಅವರು ನಿಮ್ಮ ಶರೀರದ ವಿಷಯದಲ್ಲಿ ಹೆಚ್ಚಳ ಪಡುವುದಕ್ಕಾಗಿ ನಿಮಗೆ ಸುನ್ನತಿ ಆಗಬೇಕೆಂದು ಅಪೇಕ್ಷಿಸುತ್ತಾರೆ. ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ. ಆತನ ಮೂಲಕ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತು, ನಾನು ಶಿಲುಬೆಗೆ ಹಾಕಿಸಿಕೊಂಡು ಲೋಕದ ಪಾಲಿಗೆ ಸತ್ತನು. ಸುನ್ನತಿ ಆಗುವುದರಲ್ಲಿಯೂ ಏನೂ ಇಲ್ಲ, ಸುನ್ನತಿ ಆಗದೆ ಇರುವುದರಲ್ಲಿಯೂ ಏನಿಲ್ಲ, ಹೊಸ ಸೃಷ್ಟಿಯೇ ಬೇಕು. ಈ ಸೂತ್ರಕ್ಕೆ ಸರಿಯಾಗಿ ನಡೆಯುವರೆಲ್ಲರಿಗೆ, ಅಂದ್ರೆ ದೇವರ ಇಸ್ರಾಯೇಲರಿಗೆ ಕೃಪೆಯು, ಶಾಂತಿಯು, ಕರುಣೆಯು ಉಂಟಾಗಲೆಂಬುದಾಗಿ ಪೌಲನು ಹೇಳುವಂತವನಾಗಿದ್ದಾನೆ. If anything that you need to be a new creation. मैं बार बार लगातार बहुत से बार मेरे संदेश में ये बातें आती रहती है. नई सृष्टि बनो, नई सोच को रखो, नए मन को रखो, नए स्वभाव को रखो, नए चाल चलन को रखो, नया जीवन को लेकर चलो. वही मसीह जीवन है, वही मसीह जीवन का नियम है, वही आत्मा के अनुसार चलने वाली बातें हैं जो परमेश्वर हमें सिखाता है. ದೇವರು ನನಗೆ ಕಲಿಸಿಕೊಡುವಂಥದ್ದೇನು ಗೊತ್ತುಂಟಾ? ಯಹೂದ್ಯರಿಗೆ ಈ ಮಾತನ್ನು ಸುನ್ನತಿಯ ವಿಷಯದಲ್ಲಿ ಆತನ ತಿಳಿಸ್ಬೇಕಂದ್ರೆ, ಕ್ರೈಸ್ತರಿಗೆ ನಾನು ಈ ದಿವಸ ನಾನು ದೇವರ ಆಲಯಕ್ಕೆ ಹೋಗುವಂಥದ್ದು, ನಾನು ಕಾಣಿಕೆ ಕೊಡುವಂಥದ್ದು, ನಾನು ಟೈತ್ ಕೊಡುವಂಥದ್ದು, ನಾನು ದೀಕ್ಷಾ ಸ್ನಾನ ಹೊಂದುವಂಥದ್ದು,
ನಾನು ಬಹಳ ಚೆನ್ನಾಗಿದ್ದೀನಿ, ನಾನು ಪಾಸ್ಟೆಡ್ ಕಮಿಟಿ ಮೆಂಬರ್ ಆಗಿದ್ದೀನಿ, ಸಭೆಯ ನಾಯಕತ್ವವನ್ನು ವಹಿಸ್ತಾ ಇದ್ದೀನಿ, ನಾನು ಲೀಡರ್ ಆಗಿದ್ದೀನಿ, ವರ್ಷಿಪ್ ಮಾಡ್ತಾ ಇದ್ದೀನಿ. ದೀಸ್ ಥಿಂಗ್ಸ್ ವಿಲ್ ನಾಟ್ ಸೇವ್ ಮೀ. ಈ ವಿಷಯಗಳು ನನಗೆ ಎಷ್ಟು ಮಾತ್ರಕ್ಕೂ ರಕ್ಷಣಾ ಅನುಭವದಲ್ಲಿ ನಡೆಸುವುದಿಲ್ಲ. ಮೊಟ್ಟ ಮೊದಲನೇದಾಗಿ ನನ್ನೊಳಗೆ ನಾನು ಒಂದು ಹೊಸ ಸೃಷ್ಟಿ ಆಗ್ಬೇಕು. मैं अपने आप में जब नयापन को लेकर आऊंगा, नया हृदय को लेकर चलूंगा, नए सोच को लेकर चलूंगा, नई भावनाओं को रखूंगा, नया समर्पण को रखूंगा. ಹೊಸ ಸೃಷ್ಟಿಯೇ ಇರಬೇಕು ಹೊರತು ಬೇರೆ ಏನೂ ಇಲ್ಲ. As long as you are not a new creation, you will not inherit the kingdom of God. You will not experience eternal life. ಎಲ್ಲಿಯವರೆಗೆ ನೀನು ಹೊಸ ಸೃಷ್ಟಿ ಇಲ್ವೋ ನೀನು ನಿತ್ಯ ಜೀವನ ಅನುಭವಿಸುವುದಿಲ್ಲ. ಯಾಕಂದ್ರೆ ಯಾವನಾದ್ರೂ ಕ್ರಿಸ್ತನಲ್ಲಿದ್ರೆ ಅವನು ನೂತನ ಸೃಷ್ಟಿ ಆದನೆಂಬುದಾಗಿ. ಯು ಹ್ಯಾವ್ ಟು ಬಿ ಇನ್ ಕ್ರೈಸ್ಟ್ ಅಂಡ್ ದ ವರ್ಡ್ಸ್ ಆಫ್ ಕ್ರೈಸ್ಟ್ ಮಸ್ಟ್ ಡ್ವೆಲ್ ಇನ್ ಯು ಅಂಡ್ ಮೀ. ದೇವರ ಜೀವುಳ್ಳ ವಾಕ್ಯವು ನಿನ್ನೊಳಗೆ ನನ್ನೊಳಗೆ ನೆಲೆಗೊಂಡಿರುವಂಥದ್ದು ಬಹಳ ಅಗತ್ಯ. ಪೌಲನ ಅನುಭವ, ಪೌಲನ ವಾಕ್ಯಗಳು ಯೇಸುವಿನ ಮೂಲಕ, ಯೇಸುವಿನ ಆತ್ಮನ ಅಭಿಷೇಕದ ಮೂಲಕ ಆತನ ಸಭೆಗೆ ಏನು ಎಚ್ಚರಿಸ್ತಾ ಇದ್ದನು ಗೊತ್ತುಂಟಾ? ದೇವರ ಜೊತೆಯಲ್ಲಿ ದೇವರ ಅನುಸಾರವಾಗಿ ಆತ್ಮದಿಂದ ನಡ್ಕೊಳ್ಬೇಕಂದ್ರೆ ಒಳ್ಳೆದನ್ನು ಮಾಡ್ರಿ, ಹೊಸ ಸೃಷ್ಟಿ ಆಗ್ರಿ, ಹೊಸ ಸ್ವಭಾವವನ್ನು ಇಟ್ಕೊಳ್ರಿ, ಬೇರೆಯವರ ಅಗತ್ಯಗಳನ್ನು ನೋಡ್ರಿ, ಕಂಡಿಡ್ರಿ, ಗುರುತಿಸ್ರಿ, ಭಾರಗಳನ್ನು ಹೊತ್ಕೊಳ್ರಿ, ಸಹಾಯವನ್ನು ಮಾಡ್ರಿ, ಯೋಗ್ಯವಾದ ಸೇವೆಯನ್ನು ಸಲ್ಲಿಸ್ರಿ. ಯಾಕಂದ್ರೆ ಅದರ ಮೂಲಕ ಒಳ್ಳೆ ಫಲವನ್ನು ನಾವು ಕೊಯ್ಯುವೆಂಬುದಾಗಿ ವಾಕ್ಯದಲ್ಲಿ ಪ್ರೇರೇಪಿಸಲ್ಪಟ್ಟಿದೆ. ಇನ್ ಸಿಂಪಲ್ ವರ್ಡ್ ಐ ವುಡ್ ಸೇ, be like a new person, carry the new identity, carry the new lifestyle, not with the lifestyle of the things and clothes that you wear. चीजों से नहीं, छोटे घर से बड़े घर में जाना बड़ी बात नहीं है, छोटे चीजों से बड़े चीजों को पाना बड़ी बात नहीं. अपना तौर तरीका बदलना नहीं, लेकिन अपने पूरे जीवन शैली को, हमारे लाइफस्टाइल को, मेरे चाल चलन को, मेरी शब्दों को भी सुधारना, मेरे बोल को सुधारना, उसके ऊपर नियंत्रण को रखना, मेरे विचारों को, मेरे बिहेवियर को नियंत्रण में रखना बहुत ही जरूरी है. और जब ये नया सृष्टि होगा, then I would say, then God will say and he will answer that you are walking with the spirit. ನಾನು ಆತ್ಮಕ್ಕೆ ತಕ್ಕ ಹಾಗೆ ನಡೀತಾ ಇದ್ದೀನಿ ಎಂಬುದಾಗಿ ಗೊತ್ತಾಗುವಂಥದ್ದಾಗಿದೆ. ನಾನು ಈ ದಿವಸ ಪ್ರೇರೇಪಿಸ್ತಾ ಇದ್ದೀನಿ, ವಾಕ್ ಇನ್ ಸ್ಪಿರಿಟ್, ವಾಕ್ ಇನ್ ದ ಲೈಟ್, वॉक इन द वर्ड ऑफ गॉड, वॉक इन प्रेयर लाइफ, प्रभु के वचनों में, प्रार्थना के जीवन में चलते रहो. मसीह ये जीवन है, समय बदलने वाला है, गुड टाइम इज गोइंग टू कम. डोंट जस्ट लुक एट द सिचुएशन दैट वी आर गोइंग अराउंड. जो हालात से हम लोग गुजर रहे हैं उसके ऊपर ध्यान मत दो. दुनिया बहुत बड़ा है, परमेश्वर की योजना अपरंपार है, उसका आगमन निकट है, सुसमाचार का प्रचार का कार्य और भी बढ़ना है. प्रभु यीशु मसीह सारे टेक्नोलॉजीज का इस्तेमाल करेगा, लेकिन सुसमाचार के प्रचार के कार्य में रुकावट नहीं आएगी. लेकिन आपको और मुझे सुधारते रहना है, बदलते रहना है, परिवर्तन होना है, ट्रांसफॉर्म होना है, तब जाके हम सभी लोग अनंत काल के जीवन को पा सकते हैं. प्रभु इन वचनों से आप सभी को आशीषित करें. आइए अपने आंखों को बंद करेंगे, हम प्रार्थना करेंगे. तले बागिस्ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಯಾರಾದರೂ ಅಸ್ವಸ್ಥ ಕಾಯಿಲೆಯಲ್ಲಿ ಇದ್ದಿದ್ದಾದ್ರೆ, ನಿಮಗೆ ನನ್ನ ಪ್ರಾರ್ಥನೆ ಅಗತ್ಯ ಇದ್ದಿದ್ದಾದ್ರೆ ನಿಮ್ಮ बलगैಯನ್ನು ನಿಮ್ಮ ಎದೆ ಮೇಲೆ ಇಟ್ಕೊಳ್ಳ್ರಿ. आई जस्ट वांट टू प्रे फॉर यू. मैं आप लोगों के लिए प्रार्थना करना चाहूंगा. जो भी बीमार लोग हैं, अपना दाहिना हाथ जो है अपने छाती के ऊपर रखो और एक प्रार्थना करो कि प्रभु मैं आत्मा में, पवित्र आत्मा के सामर्थ्य में मैं चंगाई का अनुभव करना चाहता हूँ. एक नए चाल को, नए स्वभाव को, नए जीवन को प्राप्त करना चाहता हूँ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ. ನಿನ್ನ ಜೀವವುಳ್ಳ ವಾಕ್ಯಕ್ಕಾಗಿ, ಎಲ್ಲ ವಾಕ್ಯಗಳನ್ನು ನೀನು ದಯಪಾಲಿಸಿದ್ದೆ, ನೀನು ಪ್ರೇರೇಪಿಸಿದ್ದೆ. ನಿನಗೆ ಕೋಟಿ ಸ್ತೋತ್ರವಾಗಲಿ. ಯೇಸುವಿನ ದಿವ್ಯನಾಮದಲ್ಲಿ ವಾಕ್ಯಗಳನ್ನು ಆಶೀರ್ವಾದ ಮಾಡುತ್ತೇನೆ, ಅಭಿಷೇಕ ಮಾಡುತ್ತೇನೆ ಸ್ವಾಮಿ. ವಾಕ್ಯಗಳಿಗೆ ನೀನು ಕರ್ತನಾಗಿ ದೇವರಾಗಿ ನಡೆಸು ಸ್ವಾಮಿ. ತಮ್ಮ ಕೈಗಳನ್ನು, ಬಲಗೈಯನ್ನು ಸ್ವಾಮಿ ಎದೆ ಮೇಲೆ ಇಟ್ಕೊಂಡಂತ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಪರಿಶುದ್ಧವುಳ್ಳ, ಪವಿತ್ರ ಪ್ರಸನ್ನತೆಯಲ್ಲಿ ಸ್ವಾಮಿ ಇವರು ಹಾದು ಹೋಗುವಂತ ಅಸ್ವಸ್ಥೆ, ಕಾಯಿಲೆ, ಚಿಂತೆ, ಗಲಿಬಿಲಿಗಳನ್ನು ಯೇಸುವಿನ ನಾಮದಲ್ಲಿ ಲಯ ಮಾಡ್ತಾ ಇದ್ದೇನೆ. ನಿನ್ನ ಗಾಯವುಳ್ಳ ಹಸ್ತ ಇವರ ಕಡೆಗೆ ಚಾಚು, ಇವರನ್ನು ಮುಟ್ಟು ಗುಣಪಡಿಸು, ಆರೋಗ್ಯವನ್ನು ದಯಪಾಲಿಸು. ಯಾರಿಗೆ ಏನು ಅಸ್ವಸ್ಥೆ ಉಂಟು, ಕಾಯಿಲೆಯ ಸ್ಥಿತಿಯಲ್ಲಿದ್ದಾರೋ, ಯಾರಾದ್ರೂ ಒಂದು ವೇಳೆ ಆಸ್ಪತ್ರೆಯಿಂದ ಈ ವಾಕ್ಯವನ್ನು ಕೇಳ್ತಾ ಇದ್ರು, ಯೇಸುವಿನ ನಾಮದಲ್ಲಿ ನಿನ್ನ ಬಿಡುಗಡೆ, ನಿನ್ನ ಸ್ವಸ್ಥತೆ ನಾನು ಘೋಷಿಸ್ತಾ ಇದ್ದೇನೆ. ದೇವರೇ, ನಿನ್ನ ಮಹಿಮೆಯು ಪ್ರತ್ಯಕ್ಷವಾಗಲಿ ಸ್ವಾಮಿ. ಜನರು ನಿನ್ನ ಸ್ಪರ್ಶವನ್ನು ಅನುಭವಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಯಾರ್ಯಾರಿಗೆ ನಿನ್ನ ಆರೋಗ್ಯ, ನಿನ್ನ ಸ್ವಸ್ಥತೆ ಅಗತ್ಯ ಉಂಟು, ಯೇಸುವಿನ ನಾಮದಲ್ಲಿ
ಅವರು ಹೊಂದಲಿ, ಪಡ್ಕೊಳ್ಳಲಿ, ಒಂದು ಸಾಕ್ಷಿಯಾಗಿ ನಿನಗೆ ತಿರುಗಿ ಪ್ರತ್ಯುತ್ತರ ನೀಡುತ್ತಾ ನಿನಗೆ ಕೃತಜ್ಞತೆ ಸಲ್ಲಿಸಲೆಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಯಥಾರ್ಥವಾಗಿ ಸ್ವಾಮಿ, ನಿನ್ನ ಸನ್ನಿಧಿಯಲ್ಲಿ ಕೂತ್ಕೊಂಡು ವಾಕ್ಯವನ್ನು ಕೇಳಿರುವಂತ ಎಲ್ಲರನ್ನು ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರ ನಾಮದಲ್ಲಿ ಆಶೀರ್ವಾದ ಮಾಡುತ್ತೆ. ನಿನ್ನ ಶುಭವು, ನಿನ್ನ ಕೃಪೆಯವರನ್ನು ಹಿಂಬಾಲಿಸಲಿ. ದಿವಸ ಈ ವಾರ ಯಾರು ಜನದ ದಿನವನ್ನು ಆಚರಣೆ ಮಾಡ್ತಾ ಇದ್ರು, ಬರ್ತ್ಡೇಸ್ಗಳು ಉಂಟು, ಅವರೆಲ್ಲರನ್ನೂ ನಾನು ಆಶೀರ್ವಾದ ಮಾಡ್ತೇನೆ ಸ್ವಾಮಿ. ಎಲ್ಲರ ಜೀವಿತಗಳಲ್ಲಿ ಸುಖ, ಶಾಂತಿ, ಸಮೃದ್ಧಿಯು ನೆಲೆಗೊಂಡಿರಲಿ ಎಂಬುದಾಗಿ ನಾನು ಹೆಚ್ಚೆಚ್ಚಾಗಿ ಬೇಡುವಂತವನಾಗಿದ್ದೇನೆ. ಎಲ್ಲರ ಜೀವಿತಕ್ಕೆ ಕರ್ತನಾಗು ಸ್ವಾಮಿ. ನೀನೇ ಪ್ರಭು ರಕ್ಷಕನಾಗಿರೆಂಬುದಾಗಿ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ತಂದೆ ದೇವರೇ, ಯಾರಿಗೆ ವ್ಯಾಕ್ಸಿನ್ಸ್ ಬೇಕೋ, ವ್ಯಾಕ್ಸಿನ್ಸ್ ತೆಗೆದುಕೊಳ್ಳುವಂತ ಒಂದು ಜ್ಞಾನ ತಿಳುವಳಿಕೆ ಬೇಕೋ, ನಿನ್ನ ಆತ್ಮನ ಮೂಲಕ ದಯಪಾಲಿಸು ಸ್ವಾಮಿ. 3ನೇ ಅಲೆಯಲ್ಲಿ ಯಾವ ರೀತಿಯಲ್ಲಿ ಹಾದು ಹೋಗ್ತೀವಿ ನಮ್ಗೆ ಗೊತ್ತಿಲ್ಲ, ಆದ್ರೆ ಎಲ್ಲರನ್ನೂ ರಕ್ಷಿಸಿ ಕಾಪಾಡು. ನಿನ್ನ ಸಂರಕ್ಷಣೆ, ಸುರಕ್ಷಿತವು ಎಲ್ಲರ ಮೇಲೆ ನೆಲೆಗೊಂಡಿರಲಿ. ಯಾರ ಕುಟುಂಬದಲ್ಲಿ ಶುಭ ಕಾರ್ಯಗಳಾಗಬೇಕು, ಆ ಶುಭ ಕಾರ್ಯಗಳನ್ನು ನೆರವೇರಿಸು. ಅನೇಕರು ಸಿದ್ಧತೆಗಳನ್ನು ಮಾಡುವಾಗ ಅವರ ಮನೆ, ಕುಟುಂಬಗಳಲ್ಲಿ ನಿನ್ನ ಆಶೀರ್ವಾದಗಳು ಅವರ ಸಿದ್ಧತೆಗಳಲ್ಲಿ ನೆಲೆಗೊಂಡಿರೆಂಬುದಾಗಿ ಪ್ರಾರ್ಥಿಸ್ತೇವೆ. ಈ ದಿವಸ ಆರಾಧನೆ ಮೂಲಕ ನಾವೇನು ಕಾಣಿಕೆಯನ್ನು ಸಮರ್ಪಿಸಿದ್ದೆವು, ಕಾಣಿಕೆ ಡಬ್ಬಿಗಳಲ್ಲಿ ಕಾಣಿಕೆ ಹಾಕಿದ್ದೆವು, ಅದನ್ನು ಆಶೀರ್ವಾದ ಮಾಡು. ಅದನ್ನು ಹೆಚ್ಚೆಚ್ಚಾಗಿ ನಿನ್ನ ಸೇವೆ, ನಿನ್ನ ಮಹಿಮೆ, ನಿನ್ನ ರಾಜ್ಯಕ್ಕಾಗಿ ಉಪಯೋಗಿಸುವಂಬುದಾಗಿ ನಿನ್ನಲ್ಲಿ ಬೇಡುವಂತವರಾಗಿದ್ದೇವೆ. ಘನ, ಮಾನ, ಮಹಿಮೆ ಎಲ್ಲವನ್ನು ನಾವು ನಿನಗೆ ಮಾತ್ರ ಸಲ್ಲಿಸುವಂತವರಾಗಿದ್ದೇವೆ. ಸ್ತುತಿ ಸ್ತೋತ್ರಗಳ ಮೂಲಕ ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ರಕ್ಷಕನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೇನ್. ಈ ದಿವ್ಯವಾದ ಪ್ರೀತಿಗೆ ನಾ ಬದಲೇನು ಕೊಡುವೆ, ಸಂಪತ್ತು ಪ್ರಾಣ ಯಾವತ್ತು ಕೋಟಾಗ್ಯೋ ಏನು ಸಾಲದು. ಆಮೇನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದ ಹೊಂದಿಕೊಳ್ಳೋಣ. ಈಗಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ಆದ ದೇವರ ಪ್ರೀತಿಯು, ಪವಿತ್ರಾತ್ಮನ ನ್ಯೂನತೆ, ಸಹವಾಸ ಐಕ್ಯತೆಯು ನಿಮ್ಮೆಲ್ಲರ ಸಂಗಡ ಇಂದಿಗೂ ಎಂದೆಂದಿಗೂ ಸದಾ ಕಾಲವು ನೆಲೆಗೊಂಡಿರಲಿ. ಆಮೇನ್.